ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ 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 ಭೀಮ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಜೈ ಭೀಮ್. ಇವತ್ತು ಸಾದರಮಂಗಲ ಗ್ರಾಮದಲ್ಲಿ ಎಲ್ಲರೂ ಸಹಕಾರದಿಂದ ಹಾಗೆ ನಾಯಕರಿಂದ ಇವತ್ತು ಜೈ ಭೀಮ್ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನೋತ್ಸವವನ್ನು ಆಚರಿಸುತ್ತಿದ್ದೇವೆ. 135ನೇ ಜನ್ಮದಿನೋತ್ಸವ. ಅವರಿಗೆ ಮೊದಲಿಗೆ ನಮ್ಮ ಗ್ರಾಮದ ಪರವಾಗಿ, ಅಕ್ಕಪಕ್ಕ ಗ್ರಾಮದ ಪರವಾಗಿ ಅವರಿಗೆ ಜನ್ಮದ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಎರಡು ಮಾತು ಮಾತಾಡ್ತೀನಿ. ಈ ಸಭೆಗೆ ಒಂದು ಉತ್ಸವಕ್ಕೆ ನಮ್ಮ ಗ್ರಾಮದ ಹಿರಿಯರು ಕಿರಿಯರು ಆದ ಎಲ್ಲರೂ ಬಂದಿದ್ದಾರೆ. ಹಾಗೆ ವಿಶೇಷವಾಗಿ ದಿನೇಶ್ ಅವರು, ಲೋಕೇಶ್ ರೆಡ್ಡಿ ಅವರು, ಅಮರನಾಥ್ ರೆಡ್ಡಿ ಅವರು ಹಾಗೂ ನಮ್ಮ BTB ಮಾದೇಶ್ರವರು, ವಿಜಯ್ ಕುಮಾರ್ ಅವರು, ಮಧುವರವರು, ಭಾಸ್ಕರ್ ರೆಡ್ಡಿ ಅವರು, ಹಾಗೆ ಜಯಸಿಂಹ ರೆಡ್ಡಿ ಅವರು, ಇನ್ನೂ ವಿಶೇಷವಾಗಿ ನಮ್ಮ ಸೂರ್ಯ ಅವರು, ಯುವಕರು ಪ್ರೇಮ್ ಅವರು, ಹಾಗೆ ರಾಜೇಶ್ವರವರು, SM ಪಾಪಣ್ಣರವರು, ಜಯರಾಮ್ರವರು, ಹಾಗೆ ನಮ್ಮ ವೆಂಕಟರಮಣರ ಹಿರಿಯರು, ಹಾಗೆ ಶಂಕರ್ ಅವರು, ಹಾಗೆ ನಮ್ಮ ವಿನೋದ್ರವರು, ಉಮೇಶ್ರವರು, ರಾಜೇಶ್ವರವರು, ಪುನೀತ್ರವರು, ಗ್ರಾಮಸ್ಥರು. ಇನ್ನೊಂದು ವಿಶೇಷ ಅಂದರೆ ಈ ಉತ್ಸವ ಮಾಡಬೇಕಾದ್ರೆ ಒಂದು ಕಾರಣ ಇರ್ತದೆ. ಅವರಿಗೆ ವಿಶೇಷ ಅಂದರೆ ನಮ್ಮ ಮಂಜುನಾಥ್ ಅವರು, ಮಂಜುನಾಥ್ ಫ್ಯಾಮಿಲಿ ಅಂದರೆ ಮಂಜು, ಪುನೀತ್, ಅದು ದರ್ಶನ್ ಅಂತ ಅವರು, ಕಿರಣ, ಆಮೇಲೆ ನಮ್ಮ ಶ್ಯಾಮರಾಜನ್ ಅಂತ ನಮ್ಮ ಹುಡುಗನೇ, ಅವ್ರ ಮಗನಾದ ಕಿರಣ್ರವರು ವಿಶೇಷವಾಗಿ ಇದನ್ನು ಅರೇಂಜ್ ಮಾಡಿರ್ತಾರೆ. ಹಾಗೆ ಅವ್ರಿಗೂ ನಮ್ಮ ಧನ್ಯವಾದ ಹೇಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಎರಡು ಮಾತು ಮುಗಿಸ್ತೀನಿ. ನಮ್ಮ ಅಂಬೇಡ್ಕರ್ ಅವರು ಸಂವಿಧಾನ ಬರೀಲೇದಿದ್ರೆ ಇವತ್ತು ನಾವು ಈ ಊರಲ್ಲಿ ನಾವು ಈ ಥರ ಯಾವುದೇ ಪ್ರೋಗ್ರಾಮ್ ಮಾಡೋಕ್ಕಾಗ್ತಾರಲ್ಲ, ಡೆಲ್ಲಿಯಲ್ಲೂ ಮಾಡೋಕ್ಕಾಗ್ತಾರಲ್ಲ, ಕರ್ನಾಟಕ ವಿಧಾನಸೌಧದಲ್ಲೂ ಮಾಡೋಕ್ಕಾಗ್ತಾರಲ್ಲ. ಆದರೆ ಒಂದು ಅಂಬೇಡ್ಕರ್ ಜಯಂತಿ ಮಾಡಬೇಕಂದ್ರೆ ಪ್ರತಿಯೊಬ್ಬರು ಇಡೀ ನಮ್ಮ ಇಂಡಿಯಾದಲ್ಲೇ ಹಾಗೂ ಫಾರಿನಲ್ಲೂ ಮಾಡ್ತಾರೆ, ವಿದೇಶಗಳಲ್ಲೂ ಮಾಡ್ತಾರೆ. ವಿಶೇಷವಾಗಿ ನಮ್ಮ ಗ್ರಾಮದಲ್ಲಿ ಇವತ್ತು ಅಂಬೇಡ್ಕರ್ ಸ್ಮರಿಸುತ್ತಾ ಅವರ ಒಂದು ಗುಣಗಾನ ಅಂದರೆ ಏನಂದರೆ ಅವರು ಯಾವ ರೀತಿ ವಿದ್ಯಾಭ್ಯಾಸ ಮಾಡಿದ್ರು, ಯಾವುದೇ ಡಿಗ್ರಿ ತಗೊಂಡ್ರು, ಅದೇ ರೀತಿ ನಮ್ಮ ಹುಡುಗರಲ್ಲಿ ನಮ್ಮೂರಲ್ಲಿ ಓದಿ ಚೆನ್ನಾಗಿ ಓದಿ ಒಂದು ವಿದ್ಯಾಭ್ಯಾಸ ತಗೊಂಡು ಅಂಬೇಡ್ಕರ್ ಅಷ್ಟಾಗಲೂ ಅವರು ಕಿಂಚಿತ್ತು ಅವ್ರನ್ನ ತಿಳ್ಕೊಂಡು ಒಂದು ನಡಿಬೇಕಂತ ಹೇಳ್ತಾ, ಹಾಗೆ ನಮ್ಮ ನಾಯಕರುಗಳು, ನಮ್ಮ ಯುವಕರು ಎಲ್ಲ ನಮ್ಮ ಗ್ರಾಮಸ್ಥರೆಲ್ಲ ಸೇರಿದ್ದಾರೆ. ಅವ್ರಿಗೂ ಶುಭಾಶಯ ಹೇಳ್ತಾ ಇನ್ನು ಮುಂದೆ ನಮ್ಮ ಅಂಬೇಡ್ಕರ್ ಒಂದು ಜ್ಞಾನ ನಾವು ಮಡ್ಕೊಳ್ಳೋಣ. ಯಾವುದೇ ರೀತಿ ಯಾವುದೇ ತೊಂದರೆಗಳಾಗಲಿ ಏನಾಗಲಿ ಒಂದು ಒಗ್ಗಟ್ಟಾಗಿರೋಣ. ಅಂಬೇಡ್ಕರ್ ಹೇಳಿದ್ದಾರೆ, ನೀವು ಒಗ್ಗಟ್ಟಾಗಿದ್ದರೆ ದೇಶನೂ ಒಗ್ಗಟ್ಟಿರ್ತದೆ, ಊರು ಒಗ್ಗಟ್ಟಿರ್ತದೆ, ಫ್ಯಾಮಿಲಿ ಒಗ್ಗಟ್ಟಿರ್ತದೆ. ನಾವು ಒಗ್ಗಟ್ಟಿಲ್ಲ ಅಂದರೆ ಯಾವುದೇ ದೇಶ ಆಗಲಿ ರಾಜ್ಯ ಇರೋದಿಲ್ಲ ಅಂತ ಒಂದು ಹೇಳಿದ್ದಾರೆ. ಅದನ್ನು ನಾವು ಸ್ಮರಿಸ್ತಾ ಸಂಘ ಮಾಡಬೇಕು. ಸಂಘ ತಕ್ಕಂಗೆ ಸಂವಿಧಾನದ ಪಕ್ಕ ಮಾತಾಡ್ತಾ ಎಲ್ಲರೂ ಸಹಾಯ ಮಾಡಬೇಕು. ಯಾಕಂದರೆ ಯಾವುದೇ ಬಡಬಗ್ಗರು, ಯಾವುದೇ ಜಾತಿ ಆಗಲಿ, ಯಾವುದೇ ಧರ್ಮ ಆಗಿರಲಿ, ಇಲ್ಲಿ ಧರ್ಮ ಇಲ್ಲ. ಅಂಬೇಡ್ಕರ್ ಅಂತ ಧರ್ಮ ಇಲ್ಲ, ಒಂದು ಜಾತಿಗಿಲ್ಲ. ಎಲ್ಲ ಜಾತಿಗೂ ನಮ್ಮ ದೇಶದಲ್ಲಿ ಎಷ್ಟು ಜಾತಿ ಇದೆಯೋ ಅಷ್ಟು ಜಾತಿಗೂ ಒಂದೇ ಧರ್ಮ, ಒಂದೇ ಸಂವಿಧಾನ ಅಂತ ಹೇಳ್ತಾ ಅವರ ಒಂದು ಸ್ಮರಣೆ ಮಾಡ್ತಾ ಇನ್ನೂ ಅವರ ಬುದ್ಧಿ ನಮಗೆ ಬರಲಿ, ನಮ್ಮ ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಜ್ಞಾನದ ಆಗಲಿ ಅಂತ ಹೇಳ್ತಾ ಇವತ್ತು ಶುಭಾಶಯ ಹೇಳ್ತಾ 135 ವರ್ಷದ ಶುಭಾಶಯ ಹೇಳ್ತಾ ಹುಟ್ಟುಹಬ್ಬದ ಅವ್ರಿಗೆ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಮರ್ತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಹೇಳ್ತಾರೆ. ಅದೇ ರೀತಿ ಈ ಸಾದರಮಂಗಲದಲ್ಲಿ ಇವತ್ತು ಅಂಬೇಡ್ಕರ್ ಪುತ್ಲಿ ಆಗೋದು ಕೂಡ ಒಂದು ಹೋರಾಟದ ಮುಖಾಂತರನೇ ಅಂಬೇಡ್ಕರ್ ಪುತ್ಲಿ ಆಗಿದೆ. ಅದಕ್ಕೂ ಕೂಡ ಕೆಲವು ಯುವಕರಿಂದನೇ ಸಾಧ್ಯವಾಯಿತು. ಯಾಕಂದರೆ ಈಗಲೂ ಕೂಡ ಅಸಮಾನತೆ ಇದೆ ಅನ್ನೋದಕ್ಕೆ ಇದೊಂದು ಕಾರಣ. ಆಮೇಲೆ ಇಷ್ಟು ಹೋರಾಟಗಳು ಮಾಡಿ ಇವತ್ತು ಅಂಬೇಡ್ಕರ್ ಇದ್ದಾರೆ ಅಂದರೆ ಅವರ ನ್ಯಾಯ ಮತ್ತು ಸಾಮಾಜಿಕತೆಯಿಂದ ಇವತ್ತು ಅಂಬೇಡ್ಕರ್ ಪುತ್ಲಿ ಆಗಿದೆ. ಹೋರಾಟದಿಂದನೇ ನೀವೇನಾದರೂ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಈ ಗ್ರಾಮದಲ್ಲಿ ಕೆಲವು ಯುವಕರು ತೋರಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಜೈ ಭೀಮ್ ಮತ್ತು ಅಂಬೇಡ್ಕರ್ ಅವರ ಆದರ್ಶದಲ್ಲಿ ದೇಶ ಹೋದರೆ ಈ ದೇಶ ಪ್ರಪಂಚದಲ್ಲೇ ಮುನ್ನುಗ್ಗುತ್ತದೆ ಅಂತ ಹೇಳ್ತಾ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ಸಮಸ್ತ ಜನತೆಗೆ ಹೇಳ್ತೀನಿ. ಜೈ ಭೀಮ್. ಜೈ ಭೀಮ್. ಈ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯನ್ನು ಸಾದರಮಂಗಲ ಗ್ರಾಮದ ಎಲ್ಲ ನಾಯಕರು, ಯುವಕರು ಎಲ್ಲ ಸೇರಿ ಆಚರಣೆ ಮಾಡ್ತಾಯಿದ್ದೀವಿ. ಈ ದಿನ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ರೆ ತುಂಬ ಖುಷಿ ಆಗ್ತಿದೆ. ಎಲ್ಲ ಸೇರಿ ಮಾಡ್ತಾರೆ, ಇನ್ನೂ ತುಂಬ ಖುಷಿ ಆಗ್ತಿದೆ. ಈ ಕಾರ್ಯಕ್ರಮದಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೀವಿ, ಮತ್ತು ಸಿಹಿ ತಿಂಡಿಗಳು ಮಾಡಿದ್ದೀವಿ, ಅಲಂಕಾರಗಳು ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಎಲ್ಲ ಬಂದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು 1891 ಏಪ್ರಿಲ್ 14ರಂದು ಮಹಾರಾಷ್ಟ್ರದ ಅಂಬೇವಾಡಿಯಲ್ಲಿ ಜನಿಸ್ತಾರೆ. ಅವರು ನಮ್ಮ ಈ ದೇಶ ಕಂಡಂಥ ಅಪ್ರತಿಮ ನಾಯಕ ಯಾರಾದಿದ್ದರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವರು ನಮ್ಮ ದೇಶಕ್ಕೆ ಸಂವಿಧಾನ ಬರೆದುಕೊಟ್ಟು ನಮ್ಮ ಎಲ್ಲ ಸಮಾನತೆ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಿದರು.
ತುಂಬ ಜಾತಿ ಪದ್ಧತಿ ಇತ್ತು. ಆ ಜಾತಿ ಪದ್ಧತಿ ನಿರ್ಮೂಲನೆ ಮಾಡೋದ್ರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾತ್ರ ತುಂಬ ಇದೆ. ಅವರು ಈ ದೇಶ ಕಂಡ ಅಪ್ರತಿಮ ನಾಯಕ, ವಿಶ್ವ ನಾಯಕರಾಗಿ ಅವರು ಅವರ ಉತ್ತಮ ಉನ್ನತ ವ್ಯಾಸಂಗ ಮಾಡಿ ಈ ದೇಶಕ್ಕೆ ಭಾರತ ರತ್ನ ಆಗಿ 135ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅವರಿಗೆ ಸಾದರಮಂಗಲ ಗ್ರಾಮಸ್ಥರ ಪರವಾಗಿ ಅಂಬೇಡ್ಕರ್ ಜಯಂತಿಯನ್ನು ವಿಜೃಂಭಣೆ ಮಾಡಿ ಉತ್ತಮವಾಗಿ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಜೈ ಭೀಮ್.